ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 2008 ನವೆಂಬರ್ 26 ಭಾರತ ಎಂದೂ ಮರೆಯಲಿಕ್ಕೆ ಸಾಧ್ಯ ಆಗದೇ ಇರೋ ದಿನ. ಸಿಟಿ ಆಫ್ ಡ್ರೀಮ್ಸ್, ಕನಸಿನ ನಗರಿ ಅಂತ ಕರೆಸಿಕೊಳ್ಳೋ ಮುಂಬೈನಲ್ಲಿ ಮಾರಣ ಹೋಮ ಆಗಿತ್ತು. ಭೀಕರ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಈಗ ಆ ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ತಹೌರ್ ರಾಣಾ ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಎನ್ಐಎ ವಿಚಾರಣೆ ಫೇಸ್ ಮಾಡ್ತಿರೋ ರಾಣಾ ಈ ದಾಳಿಯಲ್ಲಿ ಖುದ್ದು ಭಾಗಿಯಾಗಿದ್ದ ಅಂತ ಮಾಹಿತಿ ಹೊರಗೆ ಬಂದಿದೆ. ದಾಳಿ ನಡೆಯುವ ವೇಳೆ ನಾನು ಮುಂಬೈ ನಗರದಲ್ಲೇ ಇದ್ದೆ, ನಾನು ಪಾಕ್ ಸೇನೆಯ ನಂಬಿಕಸ್ಥ ಏಜೆಂಟ್ ಆಗಿದ್ದೆ ಅಂತ ಅಧಿಕಾರಿಗಳ ಮುಂದೆ ಬಾಯಿಬಿಟ್ಟಿದ್ದಾನೆ. ಇದು ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಈ ಉಗ್ರ ದಾಳಿ ಆದ್ಮೇಲೆ ಇಮಿಗ್ರೇಷನ್ ಅಧಿಕಾರಿಗಳು ಎಲ್ಲರನ್ನ ತಪಾಸಣೆಗೆ ಒಳಪಡಿಸಿದ್ರು. ಸೀರಿಯಸ್ ಆಗಿ ದೇಶಕ್ಕೆ ಬರೋರನ್ನ ಹೋಗೋರನ್ನ ಮಾನಿಟರ್ ಮಾಡ್ತಾ ಇದ್ರು. ಹೀಗಿರುವಾಗ ದಾಳಿ ವೇಳೆ ಭಾರತದಲ್ಲೇ ಇದ್ದ ಈ ಉಗ್ರ ತಪ್ಪಿಸ್ಕೊಂಡು ಹೇಗ್ ಹೋದ? ಹಾಗಾದ್ರೆ ಎಲ್ಲಿತ್ತು ಲೂಪೋಲ್ಸ್ ಅನ್ನೋ ಅನುಮಾನಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ, ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಆತನೇ ಹೇಳಿರೋ ಪ್ರಕಾರ ದಾಳಿ ಆದಾಗ ರಾಣಾ ಮುಂಬೈನಲ್ಲೇ ಇದ್ದುಕೊಂಡು ಬಹಳ ಹತ್ತಿರದಿಂದ ಉಗ್ರರಿಗೆ ಸಹಾಯ ಮಾಡುತ್ತಿದ್ದ ಅಂತ ಒಪ್ಕೊಂಡಿದ್ದಾನೆ. ಅಲ್ಲದೆ ಈ ದಾಳಿಗೆ ಕೇವಲ ಲಷ್ಕರ್ ಸಂಘಟನೆ ಮಾತ್ರವಲ್ಲದೆ ಪಾಕ್ ಸೇನೆಯೂ ಮುಂದೆ ನಿಂತು ಸಪೋರ್ಟ್ ಮಾಡಿತ್ತು ಅಂತ ಆತ ಬಾಯ್ಬಿಟ್ಟಿದ್ದಾನೆ. ಜೊತೆಗೆ ಈ ದಾಳಿಯ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಡೇವಿಡ್ ಕೋಲ್ಮನ್ ಹೆಡ್ಲಿ ಮುಂಬೈ ದಾಳಿಗೆ ಸಂಚು ಹಾಕ್ತಿರೋ ಬಗ್ಗೆ ಯಾರಿಗೂ ಸಂಶಯ ಬರಬಾರದು ಅಂತ ಹೇಳಿ ರಾಣಾನೇ ಎಲ್ಲ ಪ್ಲಾನ್ ಮಾಡಿ ಹೆಲ್ಪ್ ಮಾಡಿದ್ದ. ಮುಂಬೈನಲ್ಲಿ ಇಮಿಗ್ರೇಷನ್ ಆಫೀಸ್ ತೆರೆದಿದ್ದ. ಉಗ್ರ ಚಟುವಟಿಕೆಗಳಿಗೆ ಟ್ರಾನ್ಸಾಕ್ಷನ್ಗಳನ್ನು ಈ ಬಿಸ್ನೆಸ್ ಅಡಿಯಲ್ಲಿ ನಡೆಸ್ತಾ ಇದ್ದ. ಮುಂಬೈನ ಯಾವುದೇ ಕಡೆ ಟ್ರಾವೆಲ್ ಮಾಡಿದ್ರು ಕೂಡ, ಯಾವುದೇ ಹೋಟೆಲ್ನಲ್ಲಿ ಉಳ್ಕೊಂಡ್ರು ಕೂಡ ಅಲ್ಲಿನ ಫೋಟೋಗಳನ್ನು ತಗೊಂಡು ಎಲ್ಲವನ್ನ ಬಿಸ್ನೆಸ್ಗಾಗಿ ಅಂತ ತೋರಿಸ್ತಾ ಇದ್ದ. ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ನಂತಹ ಅಂದರೆ CST ರೈಲ್ವೆ ಟರ್ಮಿನಲ್ ಇದೆಯಲ್ಲ, ಅಂತಹ ಜಾಗಗಳಿಗೂ ಈತ ಹಲವು ಬಾರಿ ಭೇಟಿ ಕೊಟ್ಟಿದ್ದ. ಅದನ್ನೆಲ್ಲ ಈತನೇ ಪರಿಶೀಲನೆ ಮಾಡಿಕೊಂಡು ಹೋಗಿದ್ದ. ಅಲ್ಲದೆ ಮುಂಬೈ ದಾಳಿಗೂ ಮುನ್ನ ರಾಣಾ ಮತ್ತು ಡೇವಿಡ್ ಕೋಲ್ಮನ್ ಹೆಡ್ಲಿ ಸಾಕಷ್ಟು ಬಾರಿ ಲಷ್ಕರ್ ಉಗ್ರ ಸಂಘಟನೆಯಿಂದ ಟ್ರೈನಿಂಗ್ ಪಡೆದಿದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಈ ಲಷ್ಕರ್ ಸಂಘಟನೆ ಬರೀ ದಾಳಿ ಮಾಡೋದು ಮಾತ್ರ ಅಲ್ಲ, ಉಗ್ರಗಾಮಿಗಳನ್ನ ಸ್ಲೀಪರ್ ಸೆಲ್ಗಳನ್ನ ಇಟ್ಕೊಂಡು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇಹುಗಾರಿಕೆಗೂ ಕೂಡ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಪಾಕ್ ಸೇನೆ ಯೂಸ್ ಮಾಡ್ಕೊಳ್ಳುತ್ತೆ ಅಂತ ರಾಣಾ ರಿವೀಲ್ ಮಾಡಿದ್ದಾನೆ. ಧಾರ್ಮಿಕವಾಗಿ ರಾಡಿಕಲೈಸ್ ಮಾಡಿರೋ ಹುಡುಗರನ್ನ ಬಳಸ್ಕೊಂಡು ಉಗ್ರ ಕೃತ್ಯಗಳಿಗೆ ಸ್ಲೀಪರ್ ಸೆಲ್ಸ್ ಆಗಿ ನೇಮಕ ಮಾಡಿಕೊಂಡು ಅವರಿಂದ ಸೂಕ್ಷ್ಮ ಮಾಹಿತಿಯನ್ನು ಫೋಟೋ ತೆಗೆಸೋದು, ವಿಡಿಯೋ ತೆಗೆಸೋದು, ಸೂಕ್ಷ್ಮ ಮಾಹಿತಿಯನ್ನು ಕಲೆ ಹಾಕಿ ತರಿಸೋದು, ಇದನ್ನೆಲ್ಲವನ್ನ ಉಗ್ರ ಸಂಘಟನೆ ಮಾಡುತ್ತೆ. ಅದನ್ನ ಪಾಕಿಸ್ತಾನ ಸೇನೆ ಕೊಡುತ್ತೆ ಅಂತ ಬಾಯ್ಬಿಟ್ಟಿದ್ದಾನೆ. 1990ರಿಂದ 1991ರವರೆಗೆ ನಡೆದ ಗಲ್ಫ್ ಯುದ್ಧದ ವೇಳೆ ಪಾಕ್ ಸೇನೆ ಈತನನ್ನ ಸೌದಿ ಅರೇಬಿಯಾಗೆ ಕಳಿಸ್ಕೊಟ್ಟಿತ್ತು ಅಂತ ಕೂಡ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಈ ಮೂಲಕ ಮುಂಬೈ ದಾಳಿಯಲ್ಲಿ ಪಾಕ್ ಸೇನೆಯ ನೇರ ಕೈವಾಡದ ಬಗ್ಗೆ ಈಗ ರಾಣಾನಿಂದಲೂ ಇನ್ನೊಮ್ಮೆ ಕನ್ಫರ್ಮ್ ಆಗಿದೆ. ಮುಂಚೆನೆ ಗೊತ್ತಿತ್ತು ನಮಗೆ. ಸ್ನೇಹಿತರೆ, ಈ ರಾಣಾ ಈ ಉಗ್ರ ದಾಳಿಯಲ್ಲಿ ಅತ್ಯಂತ ದೊಡ್ಡ ಸಾಕ್ಷ್ಯ. ಇದೇ ಕಾರಣಕ್ಕೆ ಈತನನ್ನ ಅಮೆರಿಕದಿಂದ ಹೊತ್ಕೊಂಡು ಬರಲಾಗಿದೆ. ಈಗ ಆಪರೇಷನ್ ಸಿಂಧೂರ್ ನಂತರ ಈ ಹೇಳಿಕೆ ಬಂದಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಕರಾವಳಿಯಲ್ಲಿ ಅನುಮಾನಾಸ್ಪದ ಬೋಟ್ ಒಂದು ಪತ್ತೆಯಾಗಿದೆ. ಹೀಗಾಗಿ ರಾಯಗಢ ಜಿಲ್ಲೆಯ ರೇವದಂಡ ಕೊರ್ಲೈ ಅನ್ನೋ ಭಾಗದಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಈ ಬೋಟ್ ಪತ್ತೆಯಾಗಿದೆ. ಭಾರತೀಯ ನೌಕಾಪಡೆಯ ರೆಡಾರ್ನಿಂದ ಭಾನುವಾರ ರಾತ್ರಿ ಪತ್ತೆಯಾದ ಈ ಹಡಗು ಹೊರ ದೇಶದಿಂದ ಬಂದ ದೋಣಿ ಇರಬಹುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ರಾಯಗಢ ಪೊಲೀಸ್, ಸ್ಫೋಟಕ ನಿಗ್ರಹ ದಳ, ಕ್ವಿಕ್ ರೆಸ್ಪಾನ್ಸ್ ಟೀಮ್, ನೌಕಾಪಡೆ ಮತ್ತು ಕರಾವಳಿ ಕಾವಲು ಪಡೆಗಳು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದ್ದಾರೆ. ಕರಾವಳಿ ಸುತ್ತಮುತ್ತ ಹಲವು ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಈ ಬೋಟ್ ಯಾವ ದೇಶದ್ದು, ಇಲ್ಲಿಗೆ ಯಾಕೆ ಬಂದಿತ್ತು, ಒಳ ನುಸುಳುಕೋರೇನಾದರೂ ಭಾರತಕ್ಕೆ ನುಸುಳೋಕೆ ಈ ಪ್ಲಾನ್ ಮಾಡಿದ್ರ, ಹೀಗೆ ಎಲ್ಲ ಆಯಾಮಗಳಲ್ಲೂ ಗುಪ್ತಚರ ಸಂಸ್ಥೆಗಳು ತನಿಖೆ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, 2008ರಲ್ಲಿ ಮುಂಬೈ ದಾಳಿ ನಡೆಸಿದಾಗಲೂ ಕೂಡ ಉಗ್ರರು ಪಾಕಿಸ್ತಾನದಿಂದ ಮೀನುಗಾರಿಕಾ ಬೋಟ್ ಹತ್ತಿನೇ ಮುಂಬೈಗೆ ತಲುಪಿದ್ರು. ಹೀಗಾಗಿ ರೇವದಂಡ ಕೊರ್ಲೈ ಕರಾವಳಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಟಿಬೆಟ್ ವಿಚಾರವಾಗಿ ಭಾರತ ಮತ್ತು ಚೀನಾ ನಡುವಿನ ರಾಜತಾಂತ್ರಿಕ ಸಂಘರ್ಷ ಮತ್ತೆ ತಾರಕಕ್ಕೇರ್ತಾ ಇದೆ. ದಲೈ ಲಾಮಾರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚೀನಾ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಶಿಜಿಯಾಂಗ್ ಅಂದರೆ ಟಿಬೆಟ್
ನಮಗೆಷ್ಟು ಸೂಕ್ಷ್ಮ ವಿಚಾರ ಅನ್ನೋದನ್ನ ಭಾರತ ಅರ್ಥ ಮಾಡ್ಕೋಬೇಕು. ದಲೈ ಲಾಮಾರ ಪ್ರತ್ಯೇಕತಾವಾದಿ ಮೈಂಡ್ಸೆಟ್ ವಿರುದ್ಧ ಚೀನಾ ಹೊಂದಿರೋ ನಿಲುವೇನಿದೆ ಅದನ್ನು ಭಾರತ ಅರ್ಥ ಮಾಡ್ಕೋಬೇಕು. ಈ ಹಿಂದೆ ಟಿಬೆಟ್ ವಿಚಾರವಾಗಿ ಭಾರತ ಚೀನಾಗೆ ಕೊಟ್ಟಿದ್ದ ಕಮಿಟ್ಮೆಂಟ್ಗೆ ಅದು ಕಮಿಟ್ ಆಗೇ ಇರಬೇಕು, ತಪ್ಪಿಸಬಾರದು ಅದನ್ನ ಅಂತ ಹೇಳಿ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾವೋನಿಂಗ್ ಭಾರತಕ್ಕೆ ಧಮಕಿ ಹಾಕೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಲ್ಲದೆ ಭಾರತ ವಿವೇಕದಿಂದ ಮಾತನಾಡಬೇಕು, ವರ್ತಿಸಬೇಕು. ಚೀನಾದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋಕೆ ಭಾರತ ದಲೈ ಲಾಮಾ ಸಮಸ್ಯೆಯನ್ನು ಯೂಸ್ ಮಾಡ್ತಿದೆ ಅಂತ ಬಹಳ ಜೋರಾಗಿ ಮಾತಾಡಿದ್ದಾರೆ. ಇತ್ತೀಚೆಗಷ್ಟೇ ದಲೈ ಲಾಮಾ ಟಿಬೆಟ್ ಉತ್ತರಾಧಿಕಾರಿಯನ್ನು ನೇಮಿಸುವ ಹಕ್ಕು ತಮ್ಮ ಅಧಿಕೃತ ಕಚೇರಿ ಗ್ಯಾಡೆನ್ ಪೋಡ್ರಾಂಗ್ ಟ್ರಸ್ಟ್ಗೆ ಮಾತ್ರ ಇರೋದು, ಈ ವಿಚಾರದಲ್ಲಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಗೆ ಹಕ್ಕಿಲ್ಲ ಅಂತ ಹೇಳಿದರು. ಇದಕ್ಕೆ ಚೀನಾ ಪ್ರತಿಕ್ರಿಯೆ ಕೊಟ್ಟು ಉತ್ತರಾಧಿಕಾರಿಯ ಆಯ್ಕೆ ನಮ್ಮ ಅನುಮೋದನೆ ಬೇಕೇ ಬೇಕಾದಕ್ಕೆ ಅಂತ ಹೇಳಿದರು, ನಾವು ಫೈನಲ್ ಮಾಡಬೇಕು ಅದನ್ನು ಅಂತ. ಆಮೇಲೆ ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಉತ್ತರಾಧಿಕಾರಿ ಆಯ್ಕೆ ಮಾಡೋ ಹಕ್ಕು ದಲೈ ಲಾಮಾ ಬಿಟ್ಟು ಬೇರೆ ಯಾರಿಗೂ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಇದಾದ ನಂತರ ಉಭಯ ರಾಷ್ಟ್ರಗಳ ನಡುವೆ ವಾಗ್ಯುದ್ಧ ಶುರುವಾಗಿತ್ತು. ಈಗ ಈ ಹೇಳಿಕೆಗೆ ಚೀನಾ ಆಕ್ಷೇಪ ವ್ಯಕ್ತಪಡಿಸಿದೆ. ಹುಷಾರಾಗಿ ಮಾತಾಡಬೇಕು ಅಂತೆಲ್ಲ ರೌಡಿ ಬಿಹೇವಿಯರ್ ತೋರಿಸಿತ್ತು ಚೀನಾ, ಫುಲ್ ಕೆರಳು ಬಿಟ್ಟಿತ್ತು. ಇದಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯ ರಿಯಾಕ್ಟ್ ಮಾಡಿ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಭಾರತ ನಿಲುವನ್ನೇ ತೆಗೆದುಕೊಳ್ಳೋದಿಲ್ಲ, ನಮ್ದು ಯಾವುದೋ ಒಪಿನಿಯನ್ ಇಲ್ಲ ಈ ವಿಚಾರದಲ್ಲಿ ಅಂತ ಆಮೇಲೆ ಸ್ವಲ್ಪ ಸಾಫ್ಟ್ ಮಾಡೋಕೆ ಪ್ರಯತ್ನ ಪಟ್ಟಿತ್ತು. ಇದಾದ ನಂತರ ರಿಜಿಜು ಸೇರಿ ಭಾರತದ ಅನೇಕ ನಾಯಕರು ಅಧಿಕಾರಿಗಳು ಧರ್ಮಶಾಲಾದಲ್ಲಿರೋ ದಲೈ ಲಾಮಾರ ನಿವಾಸಕ್ಕೆ ಹೋಗಿ ಅವರ ಬರ್ತ್ಡೇನಲ್ಲಿ ಪಾಲ್ಗೊಂಡು ಬಂದರು. ನಂತರ PM ನರೇಂದ್ರ ಮೋದಿ ಕೂಡ ದಲೈ ಲಾಮಾರಿಗೆ ಪೋಸ್ಟ್ ಹಾಕಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಇದಕ್ಕೆ ಡ್ರ್ಯಾಗನ್ ಈಗ ಉರಿದು ಎಗರ್ತಾ ಇದೆ. ಈ ತರ ಏನೋ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾತನಾಡಿದ್ದಾರೆ. 4 ದಿನಗಳ ಕಾಲ ಭಾರತ ಪಾಕ್ ಸಂಘರ್ಷ ನಡೆಯಿತು, ಭಾರತ ರಫೈಲ್ ಜೆಟ್ಗಳನ್ನ ಕಳ್ಕೊಂಡಿದೆ ಅನ್ನೋದು ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ. ರಫೈಲ್ ಫೈಟರ್ ಜೆಟ್ಗಳು ಅಂತ ಹೇಳಿ ನೀವು ಬಹುವಚನವನ್ನ ಬಳಸಿದ್ದೀರಿ, ಅಂದ್ರೆ ಹಲವು ರಫೈಲ್ ಜೆಟ್ಗಳು ಅಂತ. ಇದು ಖಂಡಿತವಾಗ್ಲೂ ಕೂಡ ತಪ್ಪು. ಪಾಕಿಸ್ತಾನಕ್ಕೆ ನಮಗಿಂತ ಜಾಸ್ತಿ ಹಲವು ಪಟ್ಟು ಲಾಸ್ ಆಗಿದೆ. ತಮ್ಮ ಜನರನ್ನ ಕೂಡ ಅವ್ರು ಕಳ್ಕೊಂಡಿದ್ದಾರೆ. ಅಂದರೆ ಬರೀ ಇಕ್ವಿಪ್ಮೆಂಟ್ ಮಾತ್ರ ಅಲ್ಲ, ಸೇನಾಧಿಕಾರಿಗಳನ್ನು ಕೂಡ ಕಳ್ಕೊಂಡಿದ್ದಾರೆ, ಉಪಕರಣಗಳನ್ನಂತೂ ಕಳ್ಕೊಂಡೇ ಇದ್ದಾರೆ. 100ಕ್ಕೂ ಅಧಿಕ ಉಗ್ರರು ಅಲ್ಲಿ ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಇಂಡೋನೇಷ್ಯಾದಲ್ಲಿರೋ ಭಾರತದ ಡಿಫೆನ್ಸ್ ಅಟ್ಯಾಷೆ ಶಿವಕುಮಾರ್ ನಮ್ಮ ವಾಯುಪಡೆ ಕೂಡ ಲಾಸ್ ಆಗಿದೆ ನಮ್ಮ ವಾಯುಪಡೆಗೆ ಅಂತ ಒಪ್ಕೊಂಡಿದ್ರು. ಭಾರತ ಸರ್ಕಾರ ಬರೀ ಪಾಕ್ನ ಉಗ್ರ ಟಾರ್ಗೆಟ್ಗಳನ್ನು ಮಾತ್ರ ಹೊಡೀರಿ ಅಂತ ಹೇಳಿತ್ತು. ಅವರ ಸೇನೆ ಮೇಲೆ ನಾವು ಟಾರ್ಗೆಟ್ ಮಾಡಕ್ಕೆ ಹೋಗಿರಲಿಲ್ಲ, ಆರಂಭದಲ್ಲೇ ಉಗ್ರರನ್ನ ಹೊಡೆಯೋದು ಮಾತ್ರ ಗುರಿಯಾಗಿತ್ತು. ಹಾಗಾಗಿ ನಮ್ಮ ವಾಯುಪಡೆ ಕೂಡ ಲಾಸಸ್ನ ಫೇಸ್ ಮಾಡಬೇಕಾಗಿತ್ತು ಫೈಟರ್ ಜೆಟ್ಗಳ ವಿಚಾರದಲ್ಲಿ ಅಂತ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ರಾಜೇಶ್ ಕುಮಾರ್ ಸಿಂಗ್ ಡಿಫೆನ್ಸ್ ಸೆಕ್ರೆಟರಿ ಏನು ಹೇಳಿದ್ದಾರೆ ಅಂದರೆ, ಗಳು ಅಂತ ಹೇಳಬೇಡಿ ಅಂತ ಹೇಳಿದ್ದಾರೆ, ಬಹುವಚನ ಬಳಸಬೇಡಿ ಅಂತ. ಅಂದರೆ ಅದರ ಅರ್ಥ ಹಲವು ಜೆಟ್ಗಳು ಹೋಗಿದ್ದಾವೆ ಅಂತ ಹೇಳಬೇಡಿ ಅಂತ. ಅಂದರೆ ಒಂದೇ ಹೋಗಿದೆಯಾ ಹಾಗಾದರೆ? ಎರಡಾದರೂ ಕೂಡ ಬಹುವಚನ ಆಗುತ್ತಲ್ಲ, ಹಾಗಾದರೆ ಒಂದೇ ಹೋಗಿರೋದಾ ಹಾಗಾದರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆದರೆ ಈ ಡೇಟಾವನ್ನು ಈಗಲೇ ಭಾರತೀಯ ಸೇನೆ ಬಹಿರಂಗಪಡಿಸಲಿಲ್ಲ. ಆಪರೇಷನ್ ಸಿಂಧೂರ್ ಇನ್ನೂ ಜಾರಿಯಲ್ಲಿದೆ. ಡೀಟೇಲ್ಡ್ ಡ್ಯಾಮೇಜ್ ಅಸೆಸ್ಮೆಂಟ್ ನಡೀತಾ ಇದೆ. ಎಲ್ಲ ಸಾಕ್ಷ್ಯಗಳೊಂದಿಗೆ, ಟೆಕ್ನಿಕಲ್ ಎವಿಡೆನ್ಸ್ನೊಂದಿಗೆ ಮತ್ತೆ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಸೂಕ್ತ ಸಂದರ್ಭದಲ್ಲಿ ಕೊಡಲಾಗುತ್ತೆ ಅಂತ ನಮ್ಮ ಸೇನೆ ಹೇಳಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಟರ್ಕಿಯ ಸೆಲೆಬಿ ಕಂಪನಿಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ಭಾರತ ರದ್ದು ಮಾಡಿತ್ತು. ಅಂದ್ರೆ ಟರ್ಕಿ ಒಂದು ರಾಷ್ಟ್ರವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದಕ್ಕೆ ಆ ಮೂಲದ ಕಂಪನಿಗೆ ಈ ರೀತಿ ಪನಿಷ್ಮೆಂಟ್ ಕೊಡಲಾಗಿತ್ತು. ಭಾರತದ ಏರ್ಪೋರ್ಟ್ಗಳಲ್ಲಿ ಆಪರೇಟ್ ಮಾಡೋಕೆ ಕೊಡಲಾಗಿದ್ದ ಅನುಮತಿಯನ್ನು ಕ್ಯಾನ್ಸಲ್ ಮಾಡಲಾಗಿತ್ತು. ಇದನ್ನು ಪ್ರಶ್ನಿಸಿ ಸೆಲೆಬಿ ಕಂಪನಿ ದಿಲ್ಲಿ ಹೈಕೋರ್ಟ್ ಮೊರೆ ಹೋಗಿತ್ತು. ಆದ್ರೀಗ ಸೆಲೆಬಿ ಸಲ್ಲಿಸಿದ ಅರ್ಜಿಯನ್ನ ದಿಲ್ಲಿ ಹೈಕೋರ್ಟ್ ವಜಾಗೊಳಿಸಿದೆ. ಸಮಾಜದಲ್ಲಿ ದೊಡ್ಡ ಹೆಸರಿರೋ ವ್ಯಕ್ತಿಗಳು ಮಾಡೋದನ್ನ ಪ್ರತಿಯೊಬ್ರು ಕೂಡ ನೋಡ್ತಿರ್ತಾರೆ. ಸಮಾಜದಲ್ಲಿ ಮುಗ್ಧ ಜನರದನ್ನ ಫಾಲೋ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಲ್ವಾ. ಈಗ ಏನಾಗಿದೆ ಅಂತ ಹೇಳಿದ್ರೆ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣವನ್ನ ಇನ್ಸ್ಪಿರೇಷನ್ ತಗೊಂಡು ಒಂದು ಕೃತ್ಯವನ್ನ ನಡೆಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೋಲದೇವನಹಳ್ಳಿ ಬಳಿ ಯುವಕನೊಬ್ಬನನ್ನ ಅಪಹರಣ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಕೇಸನ್ನ ಉಲ್ಲೇಖಿಸಿ ಮನಬಂದಂತೆ ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಕುಶಾಲ್ ಅನ್ನೋ ಹುಡುಗನನ್ನ ಈ ಯುವಕ ತನ್ನ ಮಾಜಿ ಗೆಳತಿಗೆ, ಎಕ್ಸ್ ಗರ್ಲ್ ಫ್ರೆಂಡ್ಗೆ ಅಶ್ಲೀಲ ಸಂದೇಶಗಳನ್ನ, ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ಅಂತ ಈ ರೀತಿ ಅಪಹರಿಸಿ ಹೊಡೆಯಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಹುಡುಗ ಕಾಲೇಜಲ್ಲಿದ್ದಾಗಲೇ ಯುವತಿಯನ್ನ ಪ್ರೀತಿ ಮಾಡಿದನಂತೆ. ಕೆಲ ತಿಂಗಳ ಹಿಂದೆ ಬ್ರೇಕಪ್ ಕೂಡ ಆಗಿತ್ತಂತೆ. ಈಗ ಎಕ್ಸ್ ಆಗಿದ್ದಳಂತೆ ಆಕೆ. ಈ ಟೈಮ್ನಲ್ಲಿ ಯುವತಿಗೆ ಬೇರೊಂದು ಹುಡುಗನೊಂದಿಗೆ ಪರಿಚಯ ಎಲ್ಲ ಆಗಿತ್ತಂತೆ. ಇದರಿಂದ ಕುಶಾಲ್ ಯುವತಿಗೆ ಮೆಸೇಜ್ ಮಾಡಿದ್ದ, ಆದರೂ ಕೂಡ ಎಕ್ಸ್ ಆಗಿದ್ರು ಮೆಸೇಜ್ ಮಾಡಿದ್ದ. ಇದೇ ಕಾರಣಕ್ಕೆ ಮಾತುಕತೆಗೆ ಕರೆಸಿ ಯುವತಿ ತನ್ನ ಗೆಳೆಯ ಹಾಗೂ ಸ್ನೇಹಿತರೊಂದಿಗೆ ಸೇರಿ ಕಾರ್ನಲ್ಲಿ ಹೊತ್ಕೊಂಡು ಹೋಗಿ ನಿರ್ಜನ ಪ್ರದೇಶಕ್ಕೆ ತಗೊಂಡು ಹೋಗಿ ಸರಿಯಾಗಿ ಹೊಡೆದಿದ್ದಾರೆ ಅನ್ನೋದು ಆರೋಪ. ಹಲ್ಲೆ ವೇಳೆ ಕೊಲೆಯಾದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೇಸನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು ಅನ್ನೋದೀಗ ಮಾಹಿತಿ ಬರ್ತಾ ಇದೆ. ಇದು ಪಕ್ಕಾ ರೇಣುಕಾ ಸ್ವಾಮಿ ಕೇಸ್ ತರ ಆಗುತ್ತೆ. ನಾನು A1 ನೀನು A2 ಅಂತ ಅಲ್ಲಿರೋ ಆರೋಪಿಗಳು ಪರಸ್ಪರ ಮಾತಾಡಿಕೊಂಡು ಹೊಡಿತಾ ಇದ್ರು ಅಂತ ಗೊತ್ತಾಗಿದೆ.
ಆರೋಪಿಗಳು ಯುವಕನನ್ನ ಬೆತ್ತಲು ಮಾಡಿ 8-10 ಜನ ಸೇರಿ ಹೊಡೆದಿರೋದು ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಸದ್ಯ ಈ ಕೇಸ್ನ ಸೂತ್ರಧಾರಿ ಅಂತ ಹೇಳಲಾಗೋ 17 ವರ್ಷದ ಯುವತಿ, ಮೈನರ್, ಆ ಹೆಸರು ಕೂಡ ನಾವು ಹೇಳೋ ಹಾಗಿಲ್ಲ ಆ ಕಾರಣಕ್ಕಾಗಿ, ಆಕೆ ಸೇರಿ ವಿಡಿಯೋ ಮಾಡಿರೋ 11 ಆರೋಪಿಗಳನ್ನ ಸೋಲದೇವನಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಇದರಲ್ಲಿ 8 ಜನ ಜಾಮೀನ್ ಮೇಲೆ ಬಿಡುಗಡೆಯಾಗಿದ್ದಾರೆ. ಈ ಕೇಸ್ ಬಗ್ಗೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಎಂದಿನ ಶೈಲಿಯಲ್ಲಿ ರೇಣುಕಾಸ್ವಾಮಿ ಪ್ರಕರಣ ಪ್ರೇರಣೆ ಆಗಿದೆಯಾ ಅನ್ನೋದು ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಎಂದಿನ ಶೈಲಿಯಲ್ಲಿ ಆ ಬಗ್ಗೆ ಮನಃಶಾಸ್ತ್ರಜ್ಞರು ಅಧ್ಯಯನ ಮಾಡಿ ಹೇಳಬೇಕಾಗುತ್ತೆ ಅಂತ ಮಾತನಾಡಿದ್ದಾರೆ ಪರಮೇಶ್ವರ್. ಇನ್ನು ಪ್ರಕರಣ ಸಂಬಂಧ ಸೋಲದೇವನಹಳ್ಳಿ ಠಾಣೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸಾಕಷ್ಟು ವಿವಾದಗಳ ಬಳಿಕ ಸಿದ್ದರಾಮಯ್ಯ ಸರ್ಕಾರದ ಆರೋಗ್ಯ ಸಚಿವರೇ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಅಲ್ಲಗಳೆದಿದ್ದಾರೆ. ಲಸಿಕೆ ಹೃದಯಾಘಾತಗಳಿಗೆ ಕಾರಣ ಅಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಹೃದಯಾಘಾತದ ಕುರಿತು ಸಮೀಕ್ಷೆ ನಡೆಸಿದ ಸಲಹಾ ಸಮಿತಿ ವರದಿಯನ್ನು ಸ್ವೀಕರಿಸಿ ಮಾತನಾಡಿದ್ದಾರೆ. ಅಧಿಕ ಕೊಬ್ಬು, ರಕ್ತದೊತ್ತಡ, ಶುಗರ್, ಅತಿಯಾದ ದೇಹ ತೂಕ, ಒಬೆಸಿಟಿ, ದಪ್ಪಾಗೋದು, ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಹೃದಯಾಘಾತ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಜನರ ಜೀವನ ಶೈಲಿ ಕೂಡ ಹೃದಯಾಘಾತಕ್ಕೆ ಕಾರಣ. ಕೋವಿಡ್ ಲಸಿಕೆ ನೇರ ಕಾರಣ ಅಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇರವಾಗಿ ತಮ್ಮದೇ ಮುಖ್ಯಮಂತ್ರಿ ಮಾಡಿದ ಆರೋಪವನ್ನ ಬದಿಗೆ ಸರಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯ ಶ್ರೀನಾಥ್ ಕುಲಕರ್ಣಿ ಮತ್ತು ಶಿವಮೊಗ್ಗದ ಜೆ ಸಂದೀಪ್ ಅನ್ನೋರು ಬಿಸಿಸಿಐನ ಅಂಪೈರ್ ಆಗಿ ಅರ್ಹತೆ ಗಳಿಸಿದ್ದಾರೆ. ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ನಡೆದಿದ್ದ ಬಿಸಿಸಿಐನ ಅಂಪೈರ್ ಪರೀಕ್ಷೆಯಲ್ಲಿ ಶ್ರೀನಾಥ್ ಮತ್ತು ಸಂದೀಪ್ ಪಾಸ್ ಆಗಿದ್ದಾರೆ. ಒಟ್ಟು 26 ಮಂದಿ ಪರೀಕ್ಷೆಯನ್ನ ಪಾಸ್ ಆಗಿದ್ದಾರೆ. ಮುಂದಿನ ಬಿಸಿಸಿಐ ಟೂರ್ನಮೆಂಟ್ಗಳಲ್ಲಿ ಅಂಪೈರ್ ಆಗಿ ಕೆಲಸ ಮಾಡೋ ಅವಕಾಶ ಇವರಿಗೆ ಸಿಗುತ್ತೆ. ಅಂದಹಾಗೆ ಅಂಪೈರ್ ಆಗೋದು ಹೇಗೆ, ಏನ್ ಕ್ವಾಲಿಫಿಕೇಶನ್ ಬೇಕು, ಹೆಂಗ್ ಕಲಿಯೋದು ಹೇಗೆ, ಪರೀಕ್ಷೆ ಬರೆಯೋದು ಹೇಗೆ, ಸಂಬಳ ಎಷ್ಟು ಕೊಡ್ತಾರೆ ಅನ್ನೋ ಕುತೂಹಲ ಇದೆಯಾ? ಬಹಳ ದಿನಗಳ ಹಿಂದೆನೆ ನಿಮ್ಮ ಪ್ರೀತಿಯ ಮಸ್ಮಗ ಚಾನಲ್ ನಲ್ಲಿ ಇದ್ರ ಬಗ್ಗೆ ಈ ವಿಶೇಷ ವರದಿ ಪಬ್ಲಿಷ್ ಆಗಿದೆ. ಫುಲ್ ನ್ಯೂಸ್ ಎಂಡ್ ಅಲ್ಲಿ ನಾವು ಅದನ್ನ ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋಗೆ ಜಂಪ್ ಆಗಬಹುದು. ಕೇರಳಕ್ಕೆ ಟೂರ್ ಹೋಗೋರಲ್ಲೂ ಕೂಡ ಪಾಲಕ್ಕಾಡ್ ಕಡೆ ಹೋಗೋರು ಸ್ವಲ್ಪ ಗಮನ ಕೊಟ್ಟಿ ಸುದ್ದಿಯನ್ನ ಕೇಳಿ ಸ್ನೇಹಿತರೆ. ಪಾಲಕ್ಕಾಡ್ ನಲ್ಲಿ ಕಳೆದ ವಾರ ನಿಫಾ ವೈರಸ್ಗೆ ತುತ್ತಾಗಿದ್ದ ಇಬ್ಬರ ಪರಿಸ್ಥಿತಿಯಲ್ಲಿ ಒಬ್ಬರ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಇವರ ಕಾಂಟ್ಯಾಕ್ಟ್ ನಲ್ಲಿದ್ದ 173 ಜನರನ್ನ ಆರೋಗ್ಯಾಧಿಕಾರಿಗಳು ಐಡೆಂಟಿಫೈ ಮಾಡಿದ್ದಾರೆ. ಇದರಲ್ಲಿ 100 ಜನ ಪ್ರಾಥಮಿಕ ಸಂಪರ್ಕ ಹೊಂದಿದ್ರೆ, 52 ಜನ ಹೈ ರಿಸ್ಕ್ ಕಾಂಟ್ಯಾಕ್ಟ್ ನಲ್ಲಿದ್ರು ಅಂತ ಗೊತ್ತಾಗಿದೆ. ಇಲ್ಲಿವರೆಗೆ 12 ಜನರನ್ನ ಐಸೋಲೇಷನ್ ಅಲ್ಲಿ ಇಡಲಾಗಿದೆ. 5 ಜನರನ್ನ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬಂದಿದೆ ಅಂತ ಆರೋಗ್ಯಾಧಿಕಾರಿಗಳು ಹೇಳಿದ್ದಾರೆ. ಇನ್ನು ಕೇರಳದ ಪಾಲಕ್ಕಾಡ್, ಕೋಯಿಕೋಡ್ ಮತ್ತು ಮಲಪ್ಪುರಂನಲ್ಲಿ ನಿಫಾ ವೈರಸ್ ಸೋಂಕಿತರ ಸಂಪರ್ಕದಲ್ಲಿ 425 ಜನ ಇದ್ದಾರೆ ಅಂತ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೇಳಿದ್ದಾರೆ. ಏನೋ ಜಮ್ಮು ಕಾಶ್ಮೀರದ ಹಂದ್ವಾರದ ಶಫರ್ ಮಕ್ಬೂಲ್ ವಾನಿಯಾನನ್ನ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಬಂಧಿಸಿದೆ. ಲಷ್ಕರ್ ಉಗ್ರ ಸಂಘಟನೆಯ ಪ್ರಾಕ್ಸಿ ಗುಂಪಾದ ಪಹಲ್ಗಾಮ್ ದಾಳಿ ಮಾಡಿರೋ ದಿ ರೆಸಿಸ್ಟೆನ್ಸ್ ಫ್ರಂಟ್ ಟಿಆರ್ಎಫ್ ಸಂಘಟನೆಗೆ ಫಂಡಿಂಗ್ ಮಾಡ್ತಾ ಇದ್ದ ಆರೋಪದಲ್ಲಿ ಶಫಲ್ ಮಕ್ಬೂಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಮಳೆ ಸಂಬಂಧಿತ ಘಟನೆಯಲ್ಲಿ ಮತ್ತೆ ಹೊಸದಾಗಿ 14 ಜನ ಪ್ರಾಣ ಕಳ್ಕೊಂಡಿದ್ದು 5 ಗಾಯಗೊಂಡಿದ್ದಾರೆ. ಒಟ್ಟಾರೆ ಸಾವಿನ ಸಂಖ್ಯೆ 78ಕ್ಕೆ ರೀಚ್ ಆಗಿದೆ. ಇನ್ನೂ ಕೂಡ 30 ಜನ ಕಾಣೆಯಾಗಿದ್ದಾರೆ. ಎಲ್ಲಿದ್ದಾರೆ ಗೊತ್ತಿಲ್ಲ. ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ನ ಹಲವು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ ಜಾರಿ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಹಿಮಾಚಲ ಪ್ರದೇಶ ಕನಿಷ್ಠ 14 ಮೇಘ ಸ್ಫೋಟ ಮತ್ತು 3 ಹಠಾತ್ ಪ್ರವಾಹಗಳನ್ನ ಕಂಡಿದೆ. ಅತ್ತ ತೆಹರಿ, ಉತ್ತರಕಾಶಿ, ರುದ್ರಪ್ರಯಾಗ್ ಮತ್ತು ಚಮೋಲಿಗಳಲ್ಲಿ ಭೂಕುಸಿತ ಉಂಟಾಗೋ ಸಾಧ್ಯತೆ ಇದೆ ಅಂತ ಉತ್ತರಾಖಂಡ್ನ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಎಚ್ಚರಿಸಿದೆ. ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶದ ಹಲವು ರಸ್ತೆಗಳು ಬ್ಲಾಕ್ ಆಗಿವೆ. ಇವೆಲ್ಲ ಅವಾಂತರದಿಂದಾಗಿ 700 ಕೋಟಿ ರೂಪಾಯಿವರೆಗೆ ಲಾಸ್ ಆಗಬಹುದು ಅಂತ ಹಿಮಾಚಲ ಪ್ರದೇಶದ ಸಿಎಂ ಸುಖ್ವಿಂದರ್ ಸಿಂಗ್ ಸುಕು ಹೇಳಿದ್ದಾರೆ. ಇತ್ತ ಕರ್ನಾಟಕದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸುಳಗೋಡ್ನಲ್ಲಿ ಅತಿ ಹೆಚ್ಚು 113 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಕರಾವಳಿ ಮತ್ತು ಮಲೆನಾಡಿನಲ್ಲಿ ಅಲ್ಲಲ್ಲಿ ಭಾರಿ ಮಳೆ ಹಾಗೂ ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಅಲ್ಲಲ್ಲಿ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಅಮೆರಿಕದಲ್ಲಿ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಇತ್ತೀಚೆಗೆ ಹೊಸ ಅಮೆರಿಕ ಪಾರ್ಟಿ ಅನ್ನೋ ಪಕ್ಷವನ್ನ ಘೋಷಣೆ ಮಾಡಿದ್ರು. ರಿಪಬ್ಲಿಕನ್ಸ್, ಡೆಮೊಕ್ರಾಟ್ಸ್ ಯಾಕೆ ನಮ್ದೊಂದು ಪಾರ್ಟಿ ಇರಲಿ ಅಂತ. ಇದರ ಬೆನ್ನಲ್ಲೇ ಅವರ ಕಂಪನಿಯ ಟೆಸ್ಲಾ ಶೇರ್ಗಳು 6%ಗೂ ಅಧಿಕ ಕುಸಿತವನ್ನ ಕಂಡಿದ್ವು. ಮಸ್ಕ್ ಹೊಸ ಪಾರ್ಟಿ ಕಟ್ಟಿರೋದ್ರಿಂದ, ರಾಜಕೀಯದ ಕಡೆಗೆ ಹೆಚ್ಚಿನ ಫೋಕಸ್ ಮಾಡಬೇಕಾಗಿ ಬರೋದ್ರಿಂದ ಹಾಗೂ ಪಾಲಿಟಿಕ್ಸ್ ಬಂದ ತಕ್ಷಣ ಈಗಿರೋ ಸರ್ಕಾರದಲ್ಲಿರೋರು, ಈಗಿರೋ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಅವರನ್ನ ಟಾರ್ಗೆಟ್ ಮಾಡೋಕೆ ಪ್ರಯತ್ನ ಪಡೋದ್ರಿಂದ ಕಂಪನಿ ಕತೆ ಏನಾಗುತ್ತೆ ಅಂತ ಹೇಳಿ ಹೂಡಿಕೆದಾರರು ಆತಂಕಕ್ಕೊಳಗಾಗಿ ಈ ರೀತಿ ಆಗಿದೆ ಅನ್ನೋದು ವಿಶ್ಲೇಷಣೆ. ಏನೋ ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಫ್ಲಾಟ್ ಆಗಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 9.61 ಪಾಯಿಂಟ್ಸ್ ಏರಿಕೆಯಾಗಿ 83,442ಕ್ಕೆ ತಲುಪಿದೆ. ನಿಫ್ಟಿ ಜಸ್ಟ್ 0.30 ಪಾಯಿಂಟ್ಸ್ ಏರಿಕೆ ಕಂಡು 25,461ರಲ್ಲೇ ಇದೆ. ರಿಲಯನ್ಸ್ ಇಂಡಸ್ಟ್ರೀಸ್, ಹಿಂದೂಸ್ತಾನ್ ಯೂನಿಲಿವರ್, ಭಾರತಿ ಏರ್ಟೆಲ್, ಕೋಟಕ್ ಮಹೀಂದ್ರ ಬ್ಯಾಂಕ್ ಸ್ವಲ್ಪ ಮಾರ್ಕೆಟ್ಗೆ ಬಲ ಕೊಟ್ಟವು.
ಆದ್ರೆ ICICI ಬ್ಯಾಂಕ್, ಇನ್ಫೋಸಿಸ್, ಟೆಕ್ ಮಹೀಂದ್ರ ಬಿದ್ವು. ಮಾರ್ಕೆಟ್ ಬೀಳೋಕೆ ಅದೇ ಕಾರಣ ಆಯ್ತು. ಏನು ಟ್ರಂಪ್ ರ ಟ್ಯಾರಿಫ್ ಬಗೆಗೆ ಇನ್ನೂ ಕ್ಲಾರಿಟಿ ಇಲ್ದಿರೋದ್ರಿಂದ ಹೂಡಿಕೆದಾರರು ಇನ್ನೂ ವೇಟ್ ಅಂಡ್ ವಾಚ್ ಗೇಮ್ ಆಡ್ತಿದ್ದಾರೆ. ದೇಸಿ ಮಾರುಕಟ್ಟೆಯಲ್ಲಿ ದೊಡ್ಡದೇನ್ ಚಟುವಟಿಕೆ ಇರಲಿಲ್ಲ. ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ ಇಂಡಿಯಾ, ITC, ರಿಲಯನ್ಸ್ ಇಂಡಸ್ಟ್ರೀಸ್ ಇವು ಕೂಡ ಗ್ರೀನ್ ನಲ್ಲಿದ್ವು. ಟೆಕ್ ಮಹೀಂದ್ರ, ಅಲ್ಟ್ರಾಟೆಕ್ ಸಿಮೆಂಟ್, ಮಾರುತಿ ಸುಜುಕಿ, ಇನ್ಫೋಸಿಸ್, ವಿಪ್ರೋ, ICICI ಬ್ಯಾಂಕ್ ಆಗಲೇ ಹೇಳಿದ ಹಾಗೆ ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯದ ವಿಚಾರಕ್ಕೆ ಬಂದ್ರೆ 47 ಪೈಸೆ ಇಳಿಕೆ ಕಂಡು 85 ರೂಪಾಯಿ 87 ಪೈಸೆ ಆಗಿದೆ. ಇನ್ನು ಚಿನ್ನ ಹಾಗೂ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 425 ರೂಪಾಯಿ ಕಮ್ಮಿಯಾಗಿ 96,596 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 390 ರೂಪಾಯಿ ಕಮ್ಮಿಯಾಗಿ 88,480 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,049 ರೂಪಾಯಿ ಕಮ್ಮಿಯಾಗಿ 1,06,531 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.